ಆತ್ಮಗಳಿಗೆ ಇದು ಕರೆಕ್ಟು ಇದು ತಪ್ಪು ನೀನು ಇಲ್ಲಿ ಹೋಗಿ ಇದೇ ಮಾಡ್ಕೊಂಬ ಇದೆಲ್ಲ ಯಾರು ಹೇಳ್ತಾರೆ? ಹಾ, ಆತ್ಮಗಳು ಬಾಡಿ ಚೂಸ್ ಮಾಡುತ್ತಲ್ವಾ, ಬಾಡಿ ಚೂಸ್ ಮಾಡಿರೋದಕ್ಕೆ ನಮಗೆ ಸೋಲ್ ಫ್ಯಾಮಿಲಿಗಳನ್ನ ಕೊಡುತ್ತೆ. ನಿಮ್ಮ ಮರ್ಯಾದೆನ ಹರಾಜಾಗ್ತಕ್ಕಂಥ ಯಾವುದೋ ನಿಮ್ಮ ಜೊತೆಗೆ ಹುಟ್ಟೂರಾಗಿರ್ಬೋದು, ನಿಮ್ಮ ಗಂಡನೋ ಹೆಂಡತಿನೋ ಆಗಿರ್ಬೋದು, ಇವ್ರುಗಳೆಲ್ಲ ಯಾಕೆ ಸಿಕ್ತು? ಬರಬೇಕಾದ್ರೇ ಹೇಗೆ ನಾನು ಚೂಸ್ ಮಾಡ್ಕೊಂಡು ಬಂದಿರ್ತೀನೋ ಹಾಗೆ ಅವರು ಚೂಸ್ ಮಾಡ್ಕೊಂಡು ಬಂದಿರ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಪೂರ್ವ ಜನ್ಮ ಅಂತ ಇದ್ದೇ ಇರುತ್ತೆ. ಒಂದೇ ಒಂದು ವರ್ಡ್ ಕೊಟ್ಬಿಡ್ತೆ, ಅವ್ರ ಅದೃಷ್ಟ ಅವ್ರು ಪಡ್ಕೊಂಡ್ ಬಂದಿರೋದು. ಓಕೆ, ಹಾಕಿದ್ರೆ ಈಗ ನಮ್ಮನ್ನ ಮನೇಲಿ ಕಂಟ್ರೋಲ್ ಮಾಡಕ್ಕೆ ಅಪ್ಪ ಅಮ್ಮ ಇರ್ತಾರೆ, ಆಫೀಸ್ಗೆ ಹೋದ್ರೆ ಬಾಸ್ಗಳು ಇರ್ತಾರೆ, ಸ್ಕೂಲಲ್ಲಿ ಪ್ರಿನ್ಸಿಪಲ್ ಟೀಚರ್ಸ್ ಇರ್ತಾರೆ, ಕರೆಕ್ಟಾ? ಒಬ್ಬರು ಕಂಟ್ರೋಲ್ ಮಾಡಕ್ಕೆ. ಅದೇ ತರ ಆತ್ಮಗಳಿಗೆ ಇದು ಕರೆಕ್ಟು ಇದು ತಪ್ಪು ನೀನ್ ಇಲ್ಲಿ ಹೋಗಿ ಇದೇ ಮಾಡ್ಕೊಂಬ ಇದೆಲ್ಲ ಯಾರು ಹೇಳ್ತಾರೆ? ಇದೆಲ್ಲ ಆತ್ಮಗಳು ಬಾಡಿ ಚೂಸ್ ಮಾಡುತ್ತಲ್ವಾ, ಬಾಡಿ ಚೂಸ್ ಮಾಡಿರೋದಕ್ಕೆ ನಮಗೆ ಸೋಲ್ ಫ್ಯಾಮಿಲಿಗಳನ್ನ ಕೊಡುತ್ತೆ. ನೀವೇನ್ ಅಪ್ಪ ಅಮ್ಮ ಅಂತ ಹೇಳಿದ್ರಿ, ಸೊ ಇದನ್ ಮಾಡು ಅಂತ ಗೈಡ್ ಮಾಡ್ತಾ ಇರೋದು ಆತ್ಮ ಬಾಡಿನ ಚೂಸ್ ಮಾಡಿದ್ಮೇಲೆ ತಾನೇ ನಮ್ಗೆ ಅಪ್ಪ ಅಮ್ಮ ಟೀಚರ್ ಎಲ್ರು ಸಿಗೋದು. ಕರೆಕ್ಟ್. ಸೊ ಭೂಮಿಗೆ ಹೋಗ್ಬೇಕಾದ್ರೇನೆ ನೋಡು, ನಿನಗ್ ಗೈಡ್ ಮಾಡಕ್ಕೆ, ನಿಂಗ್ ಸಪೋರ್ಟ್ ಮಾಡಕ್ಕೆ ಇವ್ರೆಲ್ರು ನಾನು ನಿನಗ್ ಕೊಟ್ಟಿರ್ತೀನಿ ಅಂತಾನೆ ಕೊಡೋದು. ನಮ್ ಜರ್ನಿಲಿ ನಮಗೆ ಈಗ ನಮ್ದೊಂದು ಲೈಫ್ ಕಂಪ್ಲೀಟ್ನೆಸ್ ಮಾಡ್ಕೊಳಕ್ಕೆ ಇವರೆಲ್ಲ ನಮಗೆ ಸಹಕರಿಸೋದು, ಇವ್ರು ಸಿಗೋದು. ಹೌದು, ಸುಮ್ನೆ ಯಾರೂ ಸಿಗಲ್ಲ. ನಿಮ್ ಲೈಫಲ್ಲಿ ನೀವ್ ಏನೇನ್ ಕಲ್ತಿಲ್ಲ, ಓಕೆ, ಅದನ್ನ ಕಲ್ಸಕ್ಕೆ ಬರ್ತಾರೆ. ಅವ್ರೇನ್ ಕಲ್ತಿಲ್ಲ ಅದನ್ನ ನೀವು ಕಲಿಸ್ತೀರಾ ಅಷ್ಟೇ. ವಾವ್, ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಆಕ್ಚುಲಿ ಇದೆಲ್ಲ ತಿಳ್ಕೊಂಡ್ಮೇಲೆ ಸೀರಿಯಸ್ಲಿ ಕ್ವೆಶನ್ ಸ್ಟಾಪ್ ಆಗುತ್ತೆ. ಎಸ್, ನಾನು ಇದನ್ನ ಕಲ್ತಿಲ್ಲ, ಅದಕ್ಕೆ ಇವ್ರು ನನ್ಗೆ ಹಸ್ಬೆಂಡ್ ಆಗಿ ಸಿಕ್ಕಿದ್ದಾರೆ. ಓಕೆ, ಅಲ್ಲ, ಈಗ ಸಿಂಪಲ್ ಆಗಿ ಹೇಳಿದ್ದೆ. ಈಗ ನೀವು ಹೇಳಿದ್ರಿ ಆತ್ಮನೇ ಚೂಸ್ ಮಾಡ್ಕೊಂಡು ಇಂಥವ್ರ ಮನೇಲಿ ಇಂಥ ಹೊಟ್ಟೆಲಿ ಇವ್ರ ತಂದೆ, ಇವ್ರ ತಾಯಿ, ತಮ್ಮ, ತಂಗಿ, ಲವರು, ಗರ್ಲ್ ಫ್ರೆಂಡು, ಗಂಡ ಹೆಂಡತಿ ಇದೆಲ್ಲಾನು ಸಿಗತ್ತಲ್ಲ. ಹಂಗಿದ್ದಾಗ ಈಗ ಯಾವ್ದೋ ಒಂದು ತಂದೆ ಹುಟ್ಟುತ್ತೀರ ನೀವು, ಆ ತಂದೆ ನಿಮಗ್ 3 ಹೊತ್ತು ಹೊಡಿತಿರ್ಬೋದು, ನಿಮಗ್ ಡಿಸಿಪ್ಲಿನ್ ಕಲಿಸ್ದೇನೆ ಇರ್ಬೋದು, ನಿಮಗ್ ತುಂಬಾ ಹಿಂಸೆನೆ ಕೊಟ್ಟಿರ್ಬೋದು. ಒಂದ್ ಕಡೆ ತಂದೆ, ಇನ್ನೊಂದ್ ಕಡೆ ಮಮತಾಮಯಿ ತಾಯಿ, ಅನ್ಕಂಡೀಷನಲ್ ಪ್ರೀತಿ ಕೊಡೋ ತಾಯಿ, ತುಂಬಾ ತೊಂದರೆ ಕೊಡೋ ತಮ್ಮನೋ ಅಣ್ಣನೋ, ಅಥವಾ ನಿಮ್ಮ ಮರ್ಯಾದೆನ ಹರಾಜಾಗ್ತಕ್ಕಂತ ಯಾವ್ದೋ ನಿಮ್ ಜೊತೆಗೆ ಹುಟ್ಟೂರಾಗಿರ್ಬೋದು, ನಿಮ್ಮ ಗಂಡನೋ ಹೆಂಡತಿನೋ ಆಗಿರ್ಬೋದು, ಇವ್ರುಗಳೆಲ್ಲ ಯಾಕೆ ಸಿಕ್ರು? ಬರ್ಬೇಕಾದ್ರೇನೆ ಹೇಗೆ ನಾನ್ ಚೂಸ್ ಮಾಡ್ಕೊಂಡ್ ಬಂದಿರ್ತೀನೋ ಹಾಗೆ ಅವರು ಚೂಸ್ ಮಾಡ್ಕೊಂಡ್ ಬಂದಿರ್ತಾರೆ. ನನಗೆ ಇಂಥವ್ರೊಬ್ರು ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಪಾಸ್ಟ್ ಲೈಫ್ ಅಂತ ತಗೊಂಡ್ರೆ ಯಾವಾಗ್ಲೂ ಕೂಡ ಇದಕ್ಕೇನ್ ಹೇಳ್ತಾರೆ ಅಂದ್ರೆ, ಸೋಲ್ ಅಲ್ಲಿ ಸುಮಾರು ವಿಧಗಳಿದೆ, ಟೈಪ್ಸ್ ಆಫ್ ಸೋಲ್ ಅಂತ ಕರಿತೀವಿ. ಓಕೆ, ಅದ್ರಲ್ಲಿ ನಿಮ್ಗೆ ಸೋಲ್ಮೇಟ್ ಅಂತ ಬರ್ತಾರೆ, ಸೋಲ್ ಗ್ರೂಪ್ ಅಂತ ಬರ್ತಾರೆ, ಸೋಲ್ ಗ್ರೂಪ್ ನೆಕ್ಸ್ಟ್ ಹೈಯರ್ ಲೆವೆಲ್ ಸೋಲ್ ಟ್ರೈಬ್ ಅಂತ ಬರ್ತಾರೆ, ಸೋಲ್ ಫ್ಯಾಮಿಲಿ ಅಂತ ಬರ್ತಾರೆ, ಟ್ವಿನ್ ಫ್ಲೇಮ್ ಅಂತ ಬರ್ತಾರೆ. ಈ 5 ಭಾಗಗಳಿದೆ ಸೋಲಲ್ಲಿ. ಓಕೆ, ಇದೆಲ್ಲ ಮಾತಾಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕ್ವಶನ್ ಏನು ಅಂದ್ರೆ, ಈಗ ನೀವು ಹೇಳಿದ್ರಿ ಹಿಂದಿನ ಜನ್ಮ, ಪ್ರತಿಯೊಬ್ಬರಿಗೂ ಒಂದು ಪೂರ್ವ ಜನ್ಮ ಅಂತ ಇದ್ದೇ ಇರುತ್ತೆ. ಹಿಂದಿನ ಜನ್ಮದಲ್ಲಿ ನಾವ್ ಏನೋ ಮಾಡಿರ್ತೀವಿ, ಅದಕ್ಕೆ ನಮ್ಗೆ ಇಲ್ಲಿ ಸಿಗ್ತಾರೆ. ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಅದಕ್ಕೆ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗತ್ತೆ ಅಂತ. ಪೂರ್ವ ಜನ್ಮ ಎಷ್ಟು ಸತ್ಯ ಅಂದ್ರೆ ಮಹಾತ್ಮ ಗಾಂಧಿನೇ ಒಪ್ಕೊಂಡಿದ್ದಾರೆ ಇವರು. ನೀವು ಶಾಂತಲಾ ದೇವಿ ಕೇಸ್ ಗೊತ್ತಿರಬಹುದು ನಿಮಗೆ. ಒಂದು 6 ವರ್ಷ ಹುಟ್ಟಿದ ಒಂದು 6 ವರ್ಷದ ಒಂದು ಹೆಣ್ಮಗು, ಒಂದು 5-6 ವರ್ಷದ ಒಂದು ಹೆಣ್ಮಗು ಹಿಂದಿನ ಜನ್ಮದೆಲ್ಲ ಜ್ಞಾಪಕ ಬಂದು ಮಹಾತ್ಮ ಗಾಂಧಿಯವ್ರು ಹೇಳಿರೋದಿತ್ತು, ನಾನು ನೀವು ಹೇಳಿರೋದು. ಒಂದ್ ಹಳ್ಳಿಗೆ ಹೋಗಿ ನಾನ್ ಶಾಂತ ದೇವಿಯಾಗಿ ಹುಟ್ಟಿದ್ದೆ, ನನ್ ಗಂಡ ಇವನು, ನನ್ ಮಕ್ಳು ಇವ್ರು, ನನಗೆ ಇನ್ನೊಂದ್ ಮದ್ವೆ, ನನ್ ಗಂಡಂಗೆ ಇನ್ನೊಂದ್ ಮದ್ವೆ ಆಗಿದೆ, ಎಲ್ಲ ಇದು ಹೆಂಗ್ ಹೇಳಕ್ ಸಾಧ್ಯ ಆಗತ್ತೆ? ಇವತ್ತಿಗೂ ಅಷ್ಟೇ ಯಾವ್ದೋ ಒಂದು 5-6 ವರ್ಷದ ಮಗು ಭಗವದ್ಗೀತೆ ಎಷ್ಟು ಚೆನ್ನಾಗಿ ಹೇಳತ್ತೆ. ನಮ್ ಕೈಲಿ ಇವತ್ತಿಗೂ ನಮಗೆ 10 ಜ್ಞಾಪಕ ಇಟ್ಕೊಳಕ್ ಆಗಲ್ಲ. ಕೆಲವ್ರಿಗೆ 60 ವರ್ಷಕ್ಕೆ ಬರೋ ಜ್ಞಾನ 7 ವರ್ಷದ ಮಗು ಬಂದಿರುತ್ತೆ. ನಾವೇನೇನೋ ಹೇಳ್ತೀವಿ, ಪೇರೆಂಟ್ಸ್ ಕಲ್ಸ್ಬಿಟ್ರು ಅವ್ರ ಪುಣ್ಯ, ನಾವೆಲ್ಲ ಹೆಂಗೆ ಗೊತ್ತಾ, ಏನ್ ಗೊತ್ತಾಗಕ್ಕೆ ಇಷ್ಟ ಇರಲ್ಲ, ನಮ್ಗೆ ತಿಳ್ಕೊಳಕ್ ಇಷ್ಟ ಇರಲ್ಲ, ಲಕ್ ಅಂತ ಹಾಕ್ಬಿಡ್ತೀವಿ. ಒಂದೇ ಒಂದ್ ವರ್ಡ್ ಕೊಟ್ಬಿಡ್ತೆ, ಅವ್ರ ಅದೃಷ್ಟ ಅವ್ರು ಪಡ್ಕೊಂಡ್ ಬಂದಿರೋದು, ಅವ್ರ ಕರ್ಮ ಅಂತೆಲ್ಲ ಮಾತಾಡ್ತೀವಿ. ಅದನ್ನೇ ಪಾಸ್ಟ್ ಲೈಫ್ ಇಂದ ಕನೆಕ್ಟ್ ಮಾಡ್ಕೊಂಡು, ಅಂಡ್ ಸೀರಿಯಸ್ಲಿ ಇದನ್ನ ಹೈಕೋರ್ಟ್ ಕೂಡ ಒಪ್ಕೊಂಡಿದೆ. ಪೂರ್ವ ಜನ್ಮ ಅನ್ನೋದು ಇದೆ ಅಂತ ಸುಮಾರು ಕೇಸ್ಗಳಲ್ಲಿ. ನಂಗೆ ಅವ್ರ ಹೆಸರು ನೆನಪಾಗ್ತಾ ಇಲ್ಲ. ಹಿಂದಿ ಲೈಕ್ ನಾರ್ತ್ ಇಂಡಿಯನ್ ಒಬ್ರು, ಅವರ ಫ್ರೆಂಡು ಅವ್ರಿಗೆ ಸಾಯಿಸಿರೋದು. ಓಕೆ, ಗನ್ ಇಟ್ಬಿಟ್ಟು ಅವ್ರಿಗೆ ತಲೆಗೆ ಹೊಡೆದು ಅವ್ರು ಡೆತ್ ಆಗಿದ್ದಾರೆ. ಅವ್ರಿಗೆ 2 ಮಕ್ಳಿದ್ದಾರೆ.
ಓಕೆ, ಇದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲೂ ಸಿಗುತ್ತೆ, ನಾರ್ತ್ ಇಂಡಿಯಾದಲ್ಲಿ ಆಗಿರೋದು. ಸೊ ಅವ್ರೇನು ಮತ್ತೆ ಹುಟ್ಟಿ ಬಂದು ನನ್ನ ಹೆಂಡತಿ ಅಲ್ಲಿದ್ದಾಳೆ, ನನ್ನ ಮಕ್ಳು ಅಲ್ಲಿದ್ದಾರೆ, ನನ್ನ ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಏನೋ ಮಗು ಆಟ ಆಡ್ತಾ ಇದೆ ಅಂತ, ಸರಿ ಆಯ್ತು ಅಂತ ಹೇಳಿ 7 ವರ್ಷದ ಮಗುನ ಅಲ್ಲಿ ಕರ್ಕೊಂಡು ಹೋದ್ರೆ ಅವ್ರ ಮಕ್ಕಳನ್ನ ಗುರ್ತಿಡಿತಾ ಇದ್ದಾರೆ, ಅವ್ರ ಅಂಗಡಿನ ತೋರಿಸ್ತಾ ಇದ್ದಾರೆ, ಅವ್ರೆಲ್ಲಿ ದುಡ್ಡು ಬಚ್ಚಿಟ್ಟಿದ್ರಲ್ವಾ ಆ ದುಡ್ಡನ್ನ ತೋರಿಸಿದಾರೆ, ನಾನು ಇಂಥ ಕಡೆ ದುಡ್ಡಿಟ್ಟಿದ್ದೀನಿ ಅಂತ, ಅಲ್ಲೆಲ್ಲ ದುಡ್ಡು ಸಿಕ್ಕಿದೆ. ಓಕೆ, ಇದನ್ನ ನಿಜಾನೋ ಅಲ್ವೋ, ಆಮೇಲೆ ನನಗೆ ಯಾರು ಶೂಟ್ ಮಾಡಿದ್ರು ಅಂತ ಆ ಫ್ರೆಂಡ್ನ ತೋರಿಸಿದೆ, ಇವ್ರು ನನ್ನ ಸಾಯಿಸಿದ್ದು ಅಂತ. ಈಗ ಕೇಸ್ ಹಾಕಕ್ಕಾಗಲ್ಲ ಮಗು ಹೇಳ್ತಾ ಇರೋದ್ರ ಆಧಾರದ ಮೇಲೆ. ಅವಾಗ ಹೈಕೋರ್ಟು ಇದಕ್ಕೆ ಒಂದು ಟೀಮ್ನ ರೆಡಿ ಮಾಡಿ ಇದನ್ನ ಸರ್ಚ್ ಮಾಡಿ ಅಂತ ಹೇಳ್ಬಿಟ್ಟಾಗ ಔಟ್ ಆಫ್ ಕಂಟ್ರಿ ಲಂಡನ್ ಇಂದ ಬಂದು ಇದನ್ನ ರಿಸರ್ಚ್ ಮಾಡಿ ಪೂರ್ತಿಯಾಗಿ ಅದು ನಿಜ ಅಂತ ಆದ್ಮೇಲೆ ಅವ್ರಿಗೆ ಶಿಕ್ಷೆ ಆಯ್ತು. ಯಾರು ಶೂಟ್ ಮಾಡಿದ್ರು ಓದ್ ಜನ್ಮದಲ್ಲಿ ಅವ್ರಿಗೆ ಶಿಕ್ಷೆ ಆಯ್ತು. ನಾನು ಈ ಸ್ಟೋರಿನ ಲೈಕ್ ತುಂಬಾ ಹಳೆಯ ಸ್ಟೋರಿ, ಇವಾಗ ಆಲ್ರೆಡಿ ಅವ್ರಿಗೆ 45 ಇಯರ್ಸ್ ಆ ವ್ಯಕ್ತಿಗೆ. ಅವ್ರ ಸ್ಟೋರಿ ನೋಡ್ಬೇಕಾದ್ರೆ ಅಂಡ್ ಇವತ್ತಿಗೂ ಕೂಡ ಅವ್ರಿಗೆ ಗುಂಡು ಹೊಡೆದಿದ್ ಮಾರ್ಕ್ ಇದೆ ಅವ್ರ ತಲೆಯಲ್ಲಿ ಈ ಜನ್ಮದಲ್ಲಿ. ಮತ್ತೆ ಇವಾಗಿನ ನಮ್ಮ ಬರ್ತ್ ಮಾರ್ಕ್ಸ್ ಇರುತ್ತಲ್ಲ, ನಮ್ಮ ಹುಟ್ಟು ಮಚ್ಚೆಗಳು, ಕರೆಕ್ಟ್, ಅದೆಲ್ಲ ಹಿಂದಿನ ಜನ್ಮದ್ದು ಅಥವಾ ನಮ್ಮ ಪೂರ್ವಜದ್ದು. ಯಾರು ನಮ್ಮ ವಂಶಗಳಲ್ಲಿ ಯಾರು ನಮ್ಮನ್ನ ಆಯ್ಕೆ ಮಾಡಿ ನಮ್ಮ ಲೈಫ್ಗೆ ಹೋಗು ಅಂತ ಕಳಿಸ್ತಾರೆ, ಅವರು ಒಂಚೂರು ಹೇಳಿ ಕಳಿಸ್ತಾರೆ, ನಾನು ಇದನ್ನ ಕಂಪ್ಲೀಟ್ ಮಾಡಿಲ್ಲಪ್ಪ, ಒಂಚೂರು ನೀನ್ ಮಾಡ್ಬಿಟ್ಟು ಬಂದ್ಬಿಡು ನಮ್ಮ ಲೈಫಲ್ಲಿ, ಹಿಂಗೆ ಹೇಳು ಕಳಿಸ್ತಾರೆ. ಇವೆಲ್ಲ ಅದನ್ನೇ ಹೇಳ್ತಿರೋದು. ಈಗ ರಿಸರ್ಚ್ ಮಾಡಿ ಹೈಕೋರ್ಟ್ ಒಪ್ಕೊಂಡಿದೆ ಪೂರ್ವಜನ್ಮ ಅಂತ ಇದೆ ಅಂತ. ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವಾಗ್ಲೇ. ಎಲ್ಲರಿಗೂ ಈ ಕ್ವಶನ್ ಒಂದ್ಸಲ ಹಾಕೊಂಡ್ರೆ ಆನ್ಸರ್ ಸಿಗುತ್ತೆ. ಐ ಮೀನ್ ಆನ್ಸರ್ ಹುಡ್ಕೋ ಪ್ರಯತ್ನ ಮಾಡೋರ್ಗೆ. ಹೌದಲ್ವಾ, 7 ವರ್ಷದ ಮಗು ಹೇಗೆ ಹೇಳುತ್ತೆ, ಭಗವದ್ಗೀತೆ ಹೇಗೆ ಹೇಳುತ್ತೆ ಮಗು, ಅಂಡ್ ಚಿಕ್ಕ ಚಿಕ್ಕ ಏಜ್ಗೆ ಸಾಧನೆ ಹೇಗ್ ಮಾಡ್ತಾ ಇದ್ದಾರೆ. ಈಗ ವಯಸ್ಸಿಗೆ ನಾನು ಕೊಡ್ಬೇಕಾ ಅಥವಾ ಆ ಆತ್ಮಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ದೊಡ್ಡೋರು ಮಾತಾಡೋದನ್ನ ನೋಡಿದೀವಿ ಅಲ್ವಾ, ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟು ನಿಂಗೆ ಏಜ್ ಆಗಿಲ್ಲ ಅಂತಾರೆ. ಇದು ಬರೀ ಆಚೆ ಕಡೆ ಕಾಣೋರಿಗೆ ಕಾಣಿಸ್ತಾ ಇರುತ್ತೆ. ಆತ್ಮಕ್ಕೆ ಎಷ್ಟು ವಯಸ್ಸಾಗಿದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಹಂಗ್ ನೋಡಕ್ ಹೋದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗಾಗಿಲ್ಲ ಅಂತ ಹಂಗೆ ಹೇಳ್ಬೇಕಾಗತ್ತೆ ಮಕ್ಕಳುಗಳು, ಆ ತರ ಸಾಧನೆ ಮಾಡಿರೋ ಮಕ್ಕಳು. ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರುತ್ತೆ. ಇದೆಲ್ಲ ಪೂರ್ವ ಜನ್ಮದಿಂದಾನೇ ನಾವು ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ. ಅದಕ್ಕೆ ಇವಾಗೆಲ್ಲ ಅದನ್ನ ಕಂಡುಹಿಡಿಯೋದು, ಪಾಸ್ಟ್ ಲೈಫ್ಗೆ ಕಳ್ಸೋದು, ಅದನ್ನ ಚೆಕ್ ಮಾಡೋದು, ಇವೆಲ್ಲ ಯಾಕೆ ಪ್ರೊಸೆಸ್ ಬಂದಿದೆ ಅಂದ್ರೆ ಸತ್ಯ ಅಂತ ಇರೋದಕ್ಕೇನೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇಡೀ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಈ ತರ ಏನೋ ಇದೆ ಅಂತ, ಯಾರಿಗೂ ಗೊತ್ತಿಲ್ಲ ಅಂದ್ರೆ ಓಕೆ, ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬಟ್ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ ಅಂದ್ರೆ ಅದಿದೆ ಅಂತ ತಾನೇ ಅರ್ಥ. ಈ ಕ್ಲಾರಿಟಿ ನನಗ್ ಸಿಗ್ತಾನೆ ನಾನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿವರೆಗೂ ನನಗೂ ಈ ಪಾಸ್ಟ್ ಲೆವೆಯೋ ಸುಮ್ಮನೆ ಏನೋ ಹೇಳ್ತಾರೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವೇನು ಹುಟ್ಟು ಮಚ್ಚೆ ಅಂತ ಹೇಳಿದ್ರಿ, ಇದು 3 ರೀತಿ ನಮ್ಗೆ ಡಿವೈಡ್ ಆಗಿರುತ್ತೆ. ಅಂದ್ರೆ ಹೇಗೆ ಡಿವೈಡ್ ಆಗುತ್ತೆ ಅಂತ ಹೇಳ್ತೀನಿ. ಮಸಲ್ ಮೆಮೊರಿಯಲ್ಲಿ ಕುತ್ಕೊಂಡಿರುತ್ತೆ ಪಾಸ್ಟ್ ಲೈಫ್. ಓಕೆ, ಪ್ರಾರಬ್ಧ ಕರ್ಮ ಅಂತ ಬರುತ್ತೆ. ಅಂದ್ರೆ ಓ ಜನ್ಮದಲ್ಲಿ ಮಾಡಿದಂತಹ ನೆಗೆಟಿವ್ ಕರ್ಮಗಳು ಅಥವಾ ಇನ್ಕಂಪ್ಲೀಟ್ ಕರ್ಮ ಅಂತ. ಕೆಲಸ ಕಂಪ್ಲೀಟ್ ಮಾಡಿಲ್ಲಪ್ಪ, ಹೋಗಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಂಡ್ ಬಾ ಅಷ್ಟೇ. ಇದು ಕೆಟ್ಟದು ಒಳ್ಳೇದು ಅಂತ ನೋಡೋದ್ ಬೇಡ ನಾವು, ನೆಗೆಟಿವ್ ಪಾಸಿಟಿವ್ ಬೇಡವೇ ಬೇಡ. ಕೆಲಸ ಕಂಪ್ಲೀಟ್ ಆಗಿ ಅಷ್ಟೇ, ಹೋಗ್ಬಿಟ್ ಬಾ ಆಯ್ತಾ. ಇದು ಪ್ರಾರಬ್ಧ ಕರ್ಮ, ಲಾಸ್ಟ್ ಲೈಫ್ದು. ಇನ್ನ ಸಂಚಿತ ಕರ್ಮ ಅಂತ ಬರುತ್ತೆ, ಅದು ಅಕ್ಯುಮುಲೇಟೆಡ್ ಕರ್ಮ. ಜನ್ಮ ಯಾವ್ಯಾವ ಜನ್ಮದಲ್ಲಿ ಏನೇನ್ ಮಾಡಿದ್ನೋ ಅದೆಲ್ಲ ಕಂಪ್ಲೀಟ್ ಮಾಡು ಅಂತ. ಹಾ, ಇನ್ನೊಂದು ಆಗಮಿ ಕರ್ಮ, ಅದು ಈ ಲೈಫ್ ಅಲ್ಲಿ ಮಾಡುವಂತದ್ದು. ಗೊತ್ತಿದ್ದು ಮಿಸ್ಟೇಕ್ ಮಾಡ್ತಾ ಇರ್ತೀವಿ ನಾವು, ಅದು ಈ ಲೈಫ್ ಅಲ್ಲಿ ನಾನೇ ಕ್ರಿಯೇಟ್ ಮಾಡ್ಕೊಳ್ಳುವಂತ ಕರ್ಮ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮಿ ಕರ್ಮ. ಆಯ್ತಾ. ಸೊ ಇದು ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ಈಗ ನಿಮ್ಗೊಂದು ಕೇಳ್ತೇನೆ, ಈಗ ಇದು ಪೀಪಲ್ಗೂ ಕನೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಈ ಲೈಫಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ, ನೆಗೆಟಿವ್ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ, ಅಥವಾ ನೀರಲ್ಲಿ ನಿಮ್ಗೆ ಯಾವ್ದು ಅನುಭವ ಆಗಿರೋದಿಲ್ಲ. ನೀರು ನೋಡ್ತಾ ಇದ್ದಂಗೆನೆ ನಾನ್ ಮುಳುಗೋಗ್ಬಿಟ್ರೆ, ನಂಗೆ ಉಸಿರು ಕಟ್ಬಿಟ್ರೆ, ನಾನಲ್ಲಿ ಹಾ, ಈಗ ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಒಂದು ಭಯ ಇದ್ರೆ ನೀವು ಅದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೇಮ್ ಪೀಪಲ್ ನೋಡ್ಬೋದು, ಟೆಸ್ಟ್ ಮಾಡ್ಬೋದು. ಈಗ ಗಾಡಿ ಓಡಿಸ್ತಿರ್ತಾರೆ, ಆಕ್ಸಿಡೆಂಟ್ ಆಗ್ಬಿಡತ್ತೇನೋ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೂ ಆಗಿಲ್ಲ, ಎಕ್ಸಾಂಪಲ್, ಅವರು ಬಿದ್ದಿರಲ್ಲ, ಬಟ್ ಆಕ್ಸಿಡೆಂಟ್ ಆಗತ್ತೇನೋ, ಲಾರಿ ನೋಡಿದ್ರೆ ಭಯ ನನ್ಗೆ, ಬಸ್ ನೋಡಿದ್ರೆ ಭಯ ನನ್ಗೆ, ಈ ತರ ಹೇಳ್ತಾರೆ ಕೆಲವರು. ಓಕೆ, ಅಂಡ್ ನೀರ್ ನೋಡಿದ್ರೆ ಭಯ, ನಂಗೆ ಬೆಂಕಿ ನೋಡಿದ್ರೆ ಭಯ. ಯಾಕೆ ಅಂದ್ರೆ ಗೊತ್ತಿಲ್ಲ ನನ್ಗೆ, ಭಯ ಅಷ್ಟೆ, ಈ ತರ ಹೇಳ್ತಾರೆ. ಆ ಭಯ ಎಲ್ಲಿ ಕೂತಿದೆ ಅಂದ್ರೆ ಪಾಸ್ಟ್ ಲೈಫಿನ ಮೆಮೊರಿಯಲ್ಲಿ ಕೂತಿದೆ. ನನ್ಗೆ ಒಬ್ರು ಕ್ಲೈಂಟ್ ಬಂದಿದ್ರು, ನೀರು ಅಂದ್ರೆ ಸಿಕ್ಕಾಬಟ್ಟೆ ಭಯ. ಯಾವ ಲೆವೆಲ್ಗೆ ಭಯ ಅಂದ್ರೆ ಸ್ನಾನ ಮಾಡ್ಬೇಕಾದ್ರೆ ಕಣ್ಮುಚ್ಚಿದ್ರು ಭಯ, ಅವ್ರಿಗೆ ಕಣ್ಮುಚ್ಚಿ ನೀರ್ ಹಾಕೊಳ್ಳೋಕ್ಕೂ ಭಯ.
ಅಷ್ಟು ಭಯ ಪಡ್ತಾ ಇದ್ದಿದ್ದು. ಲೈಕ್ ಹಿಂಗೆ ಮಾತಾಡ್ತಾ ನನಗೆ ತುಂಬಾ ಹೆದರ್ತೀನಿ ಮ್ಯಾಮ್, ನಂಗೆ ತುಂಬಾ ಭಯ ಆಗುತ್ತೆ. ಏನ್ ಭಯ ಅಂತ ಹೇಳಕ್ ಹೋದಾಗ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಕರೀತಾರೆ, ನಂಗೆ ಹೋಗಕ್ಕಾಗಲ್ಲ, ನನಗೆ ನೀರಿಗೆ ತಳ್ಬಿಡ್ತಾರೆ, ಫಾಲ್ಸ್ ಹತ್ರ ನಿಲ್ಸ್ಬಿಡ್ತಾರೆ, ನಂಗೆ ಇದೆಲ್ಲ ತುಂಬಾ ಕಷ್ಟ ಆಗತ್ತೆ ಅಂತ. ನಾನು ಏನಕ್ಕೆ ಭಯ ಅಂತ ನೋಡಕ್ ಹೋದಾಗ ಕಣ್ಣು ಮುಚ್ಚಿದ್ರು ನನಗೆ ನೀರು ಅಂದ್ರೆ ಭಯ ಅಂತ. ಸೊ ನಾನು ಅವ್ರನ್ನ ಕೇಳಕ್ ಸ್ಟಾರ್ಟ್ ಮಾಡಿದೆ, ನಿಮ್ಮ ಮನೇಲಿ ಯಾರಾದ್ರೂ ನೀರಿಗೆ ಬಿದ್ದಿದ್ರಾ, ನೀವು ಚಿಕ್ಕ ಹುಡುಗರಲ್ಲಿ ಏನಾದ್ರು ನೀರಿಗೆ ಮುಳುಗಿದ್ರಾ, ಹುಸ್ರು ಕಟ್ಟಿದ ಅನುಭವ ಆಗಿತ್ತಾ? ಏನೂ ಇಲ್ಲ. ಅವಾಗ ಪಾಸ್ಟ್ ಲೈಫ್ನ ನೀವು ಚೆಕ್ ಮಾಡ್ಕೋಬೋದಾ ಅಂದಾಗ ಸೊ ನಮ್ಗೆ ಸೆನ್ಸ್ ಆಗಿದ್ದು ಅವರ ಪಾಸ್ಟ್ ಲೈಫಲ್ಲಿ ಅವರ ಡೆತ್ ನೀರಲ್ಲಿ ಮುಳುಗಿ ಆಗಿದೆ. ಅದಕ್ಕೆ ನೀರಂದ್ರೆ ಭಯ. ನಾನು ನನ್ನ ಪಾಸ್ಟ್ ಲೈಫ್ನ ಚೆಕ್ ಮಾಡಿದ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಮನೇಲಿ ಎಲ್ಲರೂ ಸ್ಪಿರಿಚುವಲ್ ಪಾತಲ್ಲಿ ಇದ್ದಾರೆ, ಲೈಟ್ ಆಗಾದ್ರು. ಓಕೆ, ನಂದೆಲ್ಲ ಹೈಯರ್ ಕೋರ್ಸಸ್ ಆಗಿತ್ತು. ಸೊ ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ದೆ. ನನಗೆ ಕಾಣಿಸಿದ್ದೇನಂದ್ರೆ ನಾನು ಒಂದು ಲೈಫಲ್ಲಿ ಋಷಿಗಳ ಮಗಳಾಗಿದ್ದೆ. ಯಾವ ಋಷಿ ನಂಗೆ ಗೊತ್ತಿಲ್ಲ. ಓಕೆ, ಅಂದ್ರೆ ಹೋಮ ಮಾಡ್ತಾ ಇರೋದು, ಪೂಜೆಗಳು ಮಾಡ್ತಾ ಇರೋದು, ಆ ಕಾಡು, ಆ ಒಳಗಡೆನೆ ನಾನು ಇದ್ದಿದ್ದು ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಾನು ಬಂದು ಪೂಜೆಗಳಿಗೆ ಕುತ್ಕೊಳ್ತಾ ಇರೋದು, ಮಾಡ್ತಾ ಇರೋದು. ಸೊ ನಾನು ಚೆಕ್ ಮಾಡ್ಕೊಂಡೆ. ಒಂದು ಈ ಲೈಫ್ನ ಕನೆಕ್ಟ್ ಮಾಡ್ಕೊಂಡೆ, ಸರಿ ಯಾಕೆ ಇದು ಕಾಣಿಸ್ತು ಈ ಲೈಫ್ ನನ್ಗೇನು ಅಂದ್ರೆ, ನನಗೆ ಹೋಮಕ್ಕೆ ಹಾಕೋ ಅಂತ ಏನೆಲ್ಲ ಇದೆ ಸಾಮಗ್ರಿಗಳು, ಅದು ಸ್ಮೆಲ್ ಅಂದ್ರೆ ತುಂಬಾ ಇಷ್ಟ. ನನಗೆ ಹೋಮಕ್ಕೆ ಅದೆಲ್ಲ ತಗೊಂಡು ಹಿಂಗೆ ಸ್ಮೆಲ್ ಮಾಡ್ತಾ ಇರ್ತೀನಿ ನಾನು. ನಂಗೆ ಮುಂಚೆಯಿಂದ ನಾನು ಮಾಡ್ತಾ ಇದ್ದಿದ್ದು, ಯಾರು ಹೋಮಕ್ಕೆ ಹಾಕಕ್ ಕೊಟ್ರೆ ಒಂದ್ ಸ್ವಲ್ಪ ಎತ್ತಿಟ್ಕೊಂಡ್ಬಿಡ್ತಿದ್ದೆ ನಾನು, ಅದು ಸ್ಮೆಲ್ ಬೇಕು ಅಂತ, ಅಷ್ಟು ಇಷ್ಟ ನನಗೆ. ಸೊ ನನಗೆ ಅವಾಗ ಗೊತ್ತಾಯ್ತು, ಓ ನಾನು ಈ ಪಾತಲ್ಲಿ ಇದ್ದೆ ಅಂತ ಒಂದು. ಆ್ಯಂಡ್ ಶಾಕ್ ಏನಂದ್ರೆ, ಬುದ್ಧಿ ಬಂದಾಗಿಂದಾನು, ಚಿಕ್ಕ ಮಗುವಿಂದಾನು ನಾನು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ. ಯಾವ ಇನ್ಸಿಡೆಂಟ್ಸು ಆಗಿಲ್ಲ ನಮ್ಮ ಲೈಫಲ್ಲಿ. ನಮ್ಮ ಮನೆಯವ್ರಿಗೂ ಕ್ವೆಶನ್ ಏನಂದ್ರೆ, ಯಾಕೆ ಇವಳು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ? ನಾನು ಯಾವಾಗ ಪಾಸ್ಟ್ ಲೈಫ್ದು ಚೆಕ್ ಮಾಡಿದೆ ನನ್ನ ಇದರಲ್ಲಿ, ಸೊ ನಾವು ಹಾಗೇ ಬೆಳೆದಿರ್ತೀವಿ ಅದು. ಸೊ ಹಂಗಾಗಿ ನನಗದು ಈ ಲೈಫಲ್ಲಿ ಆ ಟೇಸ್ಟು ಆ ಸ್ಮೆಲ್ ಆಗ್ತಾನೆ ಇಲ್ಲ. ನಂಗೆ ನಮ್ಮಮ್ಮ ಹೇಳ್ತಿದ್ರು, ಪುಟ್ಟು ಹುಡುಗಿಲಿ ಸಿಪ್ಪೆ ನೋಡಿದ್ರೆ ಓಡೋಗ್ತಿದ್ದೆ ನೀನು ಅಂತ. ನಾನು ಯಾಕೆ ಓಡೋಗ್ತಿದ್ದೆ? ನನಗೆ ಕೈಯಲ್ಲಿ ಇಟ್ರೆ ನನ್ನನ್ನು ಎದುರ್ಸಕ್ಕೆ ನಮ್ಮ ಮನೇಲಿ ಈರುಳ್ಳಿ ಇಟ್ಕೋತಾ ಇದ್ರು ನಮ್ಮಣ್ಣ. ಅಂದ್ರೆ ಅಷ್ಟು ಹೆದರ್ತಾ ಇದ್ದೆ ನಾನು. ಹಿಂಗೆ ನಮಗ್ ತಿನ್ನೋ ಫುಡ್ಡಿಂದ ಹಿಡ್ದು ಇದಾಗಲ್ಲ, ಇದಾಗತ್ತೆ, ಈ ತರ ಏನೆಲ್ಲ ಇರುತ್ತೆ ಅದೆಲ್ಲ ನಮ್ಮ ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ಮೆಮೊರಿಯಲ್ಲಿ ಕೂತಿರುತ್ತೆ. ಅದಕ್ಕೆ ನಮ್ಗೆ ಇವಾಗ ಅದು ಪ್ರವೋಕ್ ಆಗ್ತಾ ಇರುತ್ತೆ, ನಮಗೆ ಗೊತ್ತಿಲ್ಲದೆ. ಈಗ ಉದಾಹರಣೆಗೆ ಕೆಲವರಿಗೆ ಹಾವುಗಳಂದ್ರೆ ವಿಪರೀತ ಭಯ, ಇನ್ ಕೆಲವರಿಗೆ ಹಾವುಗಳು ತುಂಬಾ ಇಷ್ಟ. ಹೌದು. ಈಗ ಈ ಸ್ನೇಕ್ ನ ರೆಸ್ಕ್ಯೂ ಮಾಡಿದ್ರಲ್ಲ, ಹಾವಿನ ಸಂರಕ್ಷಣೆ ಮಾಡಿದ್ರಲ್ಲ, ನೀವು ಅವ್ರಿಗೆ ಗಮನಿಸಿದ್ರೆ ಹಾವನ್ನ ತಗೋತಾರೆ, ವಿಷ ಇರ್ತಕ್ಕಂತ ಹಾವನ್ನ ತಗೊಂಡು ಮೈ ಮೇಲೆ ಹಾಕೋತಾರೆ, ಹಾವಿಗೆ ಮುತ್ತು ಕೊಡ್ತಾರೆ. ಕಾಳಿಂಗ ಸರ್ಪ ಹಾವು ಇಲ್ಲಿದೆ ಕಾಳಿಂಗ, ಹಿಂಗ್ ಹಾವಿನ ಹತ್ರ ಮುತ್ತು ಕೊಡ್ತಾರೆ. ಅದಕ್ಕೆ ನಾವು ಕನ್ಸಲ್ ಅನ್ಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದ್ರೆ ನಾರ್ಮಲ್ ಭಯನೇ ಬೇರೆ, ಬಟ್ ಕೆಲವರಿಗೆ ಅದನ್ನ ಇಮ್ಯಾಜಿನ್ ಮಾಡಿದ್ರೇನೆ ಭಯ ಸ್ಟಾರ್ಟ್ ಆಗುತ್ತೆ. ನಾನು ಆಗ್ಲೇ ನೀರ್ದು ಹೇಳದ್ನಲ್ಲ ಹಂಗೆ. ಈ ತರ ಒಂದೊಂದು ಲೈಫು ನೀವು ಇವಾಗ ನಿಮಗೆ ಯಾವ ಒಂದು ಜಾಗ, ಇಂಥ ಜಾಗಕ್ಕೆ ಹೋದ್ರೆ ನಂಗೆ ತುಂಬಾ ಆರಾಮ್ ಅನ್ಸುತ್ತೆ ಅಂತ ಯಾವ್ದಾದ್ರು ಒಂದ್ ಜಾಗ ಹೇಳ್ಬೋದಾ? ಚಿಕ್ಕಮಂಗ್ಳೂರು ನಮ್ಮೂರೇ. ಓಕೆ, ಸೊ ಚಿಕ್ಕಮಂಗ್ಳೂರು ಅಂದ್ರೆ ನಿಮ್ಗೆ ಇಷ್ಟ. ಅಂಡ್ ನಿಮಗೆ ಆ ಪ್ಲೇಸಿಗೆ ಹೋದಾಗ ಜನ ಇರ್ಬೇಕು ಅಂತ ಆಸೆನಾ, ಒಬ್ರೇ ಇರ್ಬೇಕು ಅಂತ? ಒಬ್ರೇ ಇರ್ಬೇಕು ಅಂತ. ಅಂಡ್ ನಿಮ್ಗೆ ಆ ಜಾಗದಲ್ಲಿ ಓಕೆ ಮನೆಗಿನೇ ಮಾಡ್ಬೇಕು ಅಂತ ಆಸೆ ಇದೆಯಾ? ಖಂಡಿತ ಇದೆ. ಯಾವ ತರ ಮನೆ? ಒಂದೊಳ್ಳೆ ಗ್ಲಾಸ್ ಹೌಸ್ ತರ. ಓಕೆ, ಅದ್ರ ಒಳಗಡೆ. ಆಯ್ತಾ? ಸೊ ಈಗ ಇದನ್ನ ಎಲ್ಲಾದ್ರೂ ನೋಡಿ ನೀವು ಅಟ್ರಾಕ್ಟ್ ಮಾಡಿದ್ರ, ಚಿಕ್ಕದ್ರಿಂದ ಕೂಡ ಈ ಪ್ಲೇಸ್ ನಂಗೆ ಇಷ್ಟ, ಈ ಪ್ಲೇಸ್ ನಂಗೆ ಇಷ್ಟ ಅಂತ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಿತ್ತ ಕಾಡ್ ಹತ್ರ ಹೋಗ್ಬೇಕು? ಮುಂಚೆಯಿಂದನೂ ಇಷ್ಟ ನನಗೆ ಈ ತರದ ಎಸ್ಟೇಟ್, ತುಂಬಾ ಇಷ್ಟ ಇದು. ಹಾ, ಸೊ ನೀವು ಪಾಸ್ ಚೆಕ್ ಮಾಡಿದ್ರೆ ಡ್ಯಾಮ್ ಶೋರ್ ನೀವು ಯಾವ್ದೋ ಒಂದ್ ಕಾಡಲ್ಲೇ ಹುಟ್ಟಿರ್ತೀರ. ಕೆಲವರಿಗೆ ಈ ಪ್ಲೇಸ್ ಇಲ್ಲ, ನಾನು ಫಾರಿನ್ಗೆ ಹೋಗ್ಬೇಕು, ಯಾಕಂದ್ರೆ ಪಾಪ ಅವ್ರು ಫಾರಿನ್ ಅಲ್ಲೆಲ್ಲೋ ಹುಟ್ಟಿರ್ತಾರೆ, ಆ ಊರ್ ಕರೀತಾ ಇರುತ್ತೆ ಅವ್ರಿಗೆ, ನನ್ಗದಿಷ್ಟ ಅಂತ. ಹಿಂಗೆ ಕನೆಕ್ಟ್ ಆಗಿರುತ್ತೆ. ನಾವು ಸುಮ್ಮನೆ ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ, ನಾವು ತಿನ್ನೋ ಆಹಾರ ಆಗಿರ್ಬೋದು, ನಮ್ಗೆ ಯಾವುದೋ ವ್ಯಕ್ತಿ ಇಷ್ಟ ಆಗ್ತಾರೆ ಸಡನ್ ಆಗಿ, ಯಾವುದೋ ವ್ಯಕ್ತಿ ಇಷ್ಟ ಆಗಲ್ಲ, ಎಲ್ಲ ಮೆಮೊರಿಯಲ್ಲಿ ಹೊಡಿತಾ ಇರುತ್ತೆ. ಇದು ಬೇಡ, ಇದು ಬೇಕು, ಈ ಕ್ಯಾರೆಕ್ಟರ್ ಏನೋ ಯಾಕಂದ್ರೆ ನಂಗೆ ಇಷ್ಟ ಆಗಲ್ಲ ಅಂತ. ಏನೋ ಇಲ್ಲ ಅಂದ್ರೆ ಅದ್ ಯಾಕೆ ಹೇಟ್ ಮಾಡ್ತಾರೆ? ಇದೆಲ್ಲ ನಾವೇ ಚೆಕ್ ಮಾಡ್ತಾ ಹೋದ್ರೆ ಇದೆಯೋ ಪೂರ್ವಜನ್ಮ ಇಲ್ವಾ, ಪುನರ್ಜನ್ಮ ಇದೆಯಾ ಇಲ್ವಾ ಅಂತ ನಾವೇ ಚೆಕ್ ಮಾಡ್ಕೊಬೋದು. ಹಂಗೆ ಈ ಜರ್ನಿ ಒಂಥರ, ನಾನು ಏನ್ ಕೇಸ್ ಹೇಳ್ದೆ ಆ ತರ ಕೇಸ್ ಸ್ಟಡೀಸ್ ತುಂಬಾ ಇದೆ. ಹೈಕೋರ್ಟ್ ಯಾಕಿಲ್ಲ ಅಂದ್ರೆ ಅದನ್ನ ಪ್ರೂವ್ ಮಾಡುತ್ತೆ.